ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಏನು ಅಂದರೆ ಸಿಂಪಲ್ ಮೇಕಪ್, ಹೌ ಟು ಡೂ ಸಿಂಪಲ್ ಮೇಕಪ್ ಫಾರ್ ಎನಿ ಬರ್ತ್ಡೇ ಪಾರ್ಟೀಸ್ ಆಗಲಿ, ಎಲ್ಲಾದರೂ ಹೊರಗಡೆ ವೆಕೇಷನ್ಸ್ಗಾಗಲಿ ಯಾವ ಥರ ಹೋಗಬೇಕು ಮತ್ತು ಯಾವ ಥರ ಏನು ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ. ಪಾರ್ಟ್ 1 ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಪಾರ್ಟ್ 2 ಯಾವ ಥರ ಅದನ್ನು ಯೂಸ್ ಮಾಡಬೇಕು ಅದೇ ಪ್ರಾಡಕ್ಟಲ್ಲಿ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಫಸ್ಟ್ ಬಂದು ವೆಟ್ ವೈಪ್ಸ್. ನೀವು ಈಗಲೇ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ, ಈಗೇ ನಾನು ಸ್ನಾನ ಮಾಡ್ಕೊಬಂದೆ, ಈಗ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಈಗಲೇ ಏನಕ್ಕೆ ಅನ್ನೋದು ಬೇಡ. ನೀವು ವೆಟ್ ವೈಪ್ನ ಒಂದ್ಸಲಿ ವೈಪ್ ಮಾಡಿಕೊಂಡು ನೀವು ಮೇಕಪ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಇದು ಬಂದು ದಿಸ್ ಇಸ್. ಸೊ ಸೆಕೆಂಡ್ ಬಂದು, ಇವಾಗ ನಾನು ಹೇಳಿದ್ದು ಸಿಂಪಲ್ ಮೇಕಪ್ ಅಲ್ವಾ. ಸೊ ಹೆವಿ ಮೇಕಪ್ಗಾದರೆ ಪ್ರೈಮರ್ ಬೇಕು, ಮಾಯಿಶ್ಚರೈಸರ್ ಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಸೊ ಇದು ಸಿಂಪಲ್ ಮೇಕಪ್ ಆಗೋದ್ರಿಂದ ನಾನು ಮಾಯಿಶ್ಚರೈಸರ್ ಮಾತ್ರ ಯೂಸ್ ಮಾಡ್ತೀನಿ. ಇದು ಬಂದು ಎಂಬ್ರೋಲೈಸಿಸ್ ಅಂತ ಬ್ರ್ಯಾಂಡ್ ಬಂದು, ಇದು ಸೂಪರ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ ಇದು ಹಾಕ್ಕೊಂಡ್ರೆ ಮಾಯಿಶ್ಚರೈಸರು. ಯಾವುದೇ ಬಿಫೋರ್ ಮೇಕಪ್ಗೆ ಇದನ್ನು ನಾವು ಯೂಸ್ ಮಾಡಿದ್ರೆ ಆ ಮೇಕಪ್ ಅನ್ನೋದು ಕೂಡ ಅಷ್ಟು ಚೆನ್ನಾಗಿ ಸೆಟಲ್ ಆಗುತ್ತೆ. ಯಾಕಂದರೆ ನಾವು ಬೇಸಿಕ್ನ ಕರೆಕ್ಟಾಗಿ ಹಾಕ್ಬಿಟ್ರೆ ನಮ್ಮ ಮೇಕಪ್ಪು ಆಮೇಲೆ ಸಖತ್ತಾಗಿ ಕಾಣಿಸುತ್ತೆ. ಬೇಸಿಕೇ ಸರಿಯಾಗಿಲ್ಲ ಅಂದರೆ ಯಾವ ಮೇಕಪ್ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಮಾಡೋ ಪ್ರಾಡಕ್ಟ್ಸ್ ಕೂಡ ಆಗಲಿ ಬ್ರ್ಯಾಂಡೆಡ್ ಇರಬೇಕು. ಓಕೆನಾ? ದಿಸ್ ಇಸ್ ನೆಕ್ಸ್ಟ್ ಆಫ್ಟರ್ ಹೇಳಿದ್ನೆಲ್ಲ ಪ್ರೈಮರ್ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸಿರಮ್ ಯೂಸ್ ಮಾಡ್ಕೋಬೋದು, ಟೋನರು ಇದೆಲ್ಲ ಯೂಸ್ ಮಾಡ್ತಾರೆ. ಸಿಂಪಲ್ ಮೇಕಪ್ ಅದರಿಂದ ನಾನು ಏನೇನು ಬೇಕೋ ಅದು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸ್ವಿಸ್ಸಿ ಬ್ಯೂಟಿ ಗೋಲ್ಡ್ ಸಿರಮ್ ಅಂತ ಇದು. ನಮಗೆ ಮಾಯಿಶ್ಚರೈಸರ್ ಹಾಕಿದ್ಮೇಲೆ ಇದನ್ನು ಹಾಕಿ ಕೂಡ ನಾವು ಸ್ಟಾರ್ಟ್ ಮಾಡ್ಬೋದು. ಏನು ಇದೆಲ್ಲ ಅಷ್ಟು ಚೆನ್ನಾಗಿ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪ್ರಿಪ್ರೇಷನ್ ಬಿಫೋರ್ ಫೇಸ್ ಪ್ರಿಪ್ರೇಷನ್ಗೆ ಅಂತ ಇದನ್ನು ಯೂಸ್ ಮಾಡ್ತೀವಿ. ಎಸ್. ಮತ್ತು ಇದು ಗ್ಲೋ ನೋಡಿ, ಗೋಲ್ಡ್ ಕಲರಾಗಿ ಕಾಣ್ತಾ ಇದೆ. ಗ್ಲೋನೆಸ್ ಕೊಡುತ್ತೆ ಇದು ಗೋಲ್ಡ್ ಸಿರಮ್ ಬಂದು. ಓಕೆನಾ? ನಾನು ಯೂಸ್ ಮಾಡ್ತಾ ಇರೋದು ಸ್ವಿಸ್ಸಿ ಬ್ಯೂಟಿ ಅವ್ರದ್ದು. ನೆಕ್ಸ್ಟ್ ಬಂದು ಇದೆರಡು ಆದಮೇಲೆ ವಿ ಗೋ ಫಾರ್ ಡೈರೆಕ್ಟ್ಲಿ. ಓಕೆ, ನೆಕ್ಸ್ಟ್ ಬಂದು ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನೋಡಿ, ನಾನು ಡರ್ಮಾ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಯೂಸ್ ಮಾಡ್ಬೋದು. ಇದಕ್ಕಿಂತ ಬೆಟರ್ ಫಿನಿಶಿಂಗ್ ಕೊಡೋದು ಫಾರೆವರ್ 52. ಸೂಪರ್ ಆಗಿದೆ ಇದನ್ನು. ಕರೆಕ್ಟರ್ಗಾದರೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಕರೆಕ್ಟರ್, ದಿಸ್ ಇಸ್ ಆಲ್ ಕರೆಕ್ಟರ್. ನೆಕ್ಸ್ಟ್ ಇದಾದಮೇಲೆ ಕರೆಕ್ಟರ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ಪಾರ್ಟ್ 2 ಹೇಳ್ತೀನಿ. ಇದು ಓನ್ಲಿ ಪ್ರಾಡಕ್ಟ್ ಯಾವುದನ್ನ ಯೂಸ್ ಮಾಡೋದಂತ ಹೇಳ್ತಾ ಇರೋದು. ನೆಕ್ಸ್ಟ್ ಕನ್ಸಿಲರ್ ಆದಮೇಲೆ ಕರೆಕ್ಟರ್. ನೆಕ್ಸ್ಟ್ ಸೊ ಯಾಕೆ ಫಾರೆವರ್ 52 ತೊಗೊಂಡಿದ್ದೀನಿ ಅಂದರೆ ನಾನು ಎರಡೂ ಬೈ ಮಾಡಿದ್ದೀನಿ. ಬಿಕಾಸ್ ಆಫ್ ಒಬ್ಬೊಬ್ಬರು ಸ್ಕಿನ್ಗೆ ಫಾರೆವರ್ 52 ಮ್ಯಾಚ್ ಆಗುತ್ತೆ, ಅವ್ರಿಗೆ ಮ್ಯಾಚ್ ಆಗಲ್ಲ. ಒಬ್ಬೊಬ್ರು ಸ್ಕಿನ್ಗೆ ಡರ್ಮಾ ಇದು ಮ್ಯಾಚ್ ಆಗುತ್ತೆ, ಅವ್ರಿಗೆ ಮ್ಯಾಚ್ ಆಗಲ್ಲ. ಸೊ ನನಗೆ ಫಾರೆವರ್ 52 ಸೂಪರ್ ಆಗಿ ಅದು ಬ್ಲೆಂಡ್ ಆಗಲಿ, ಸೂಪರ್ ಆಗಿದೆ ಇದು. ಫಾರೆವರ್ 52 ಬ್ರ್ಯಾಂಡ್ ಕೂಡ ಸಖತ್ತಾಗಿದೆ. ಸೊ ನೆಕ್ಸ್ಟ್ ಬಂದು ಐ ಶ್ಯಾಡೋ ಪ್ಯಾಲೆಟ್. ನಾನು ಪ್ರೆಟಿ ಹಾಲ್ ಸೆಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಎಲ್ಲ ಥರನೂ ಕಲರ್ಸ್, ಡಾರ್ಕ್ ಆಗಲಿ ಲೈಟ್ ಆಗಲಿ ಎಲ್ಲ ಥರನೂ ಇರುತ್ತೆ. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವ ಥರ ಅನ್ನೋದು ನಾನು ಪಾರ್ಟ್ 2 ಹೇಳ್ತೀನಿ. ಸೊ ದಿಸ್ ನೈಸ್. ನೆಕ್ಸ್ಟ್ ಐಬ್ರೋ. ಮಿಸ್ ಗ್ಲೈರ್ ಅಂತ ಇದು ಐಬ್ರೋ ಕೇಕಿ. ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಐಬ್ರೋಗೆ ಯೂಸ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಬಂದು ಫೌಂಡೇಶನ್, ಅಲ್ಟ್ರಾ ಸ್ಟುಡಿಯೋ HD ಫೌಂಡೇಶನ್, ಪ್ಯಾಕ್ ಬ್ರ್ಯಾಂಡೆಡ್ ಇದು. ನೋಡಿ,
ಇದು ಕಾಂಪ್ಯಾಕ್ಟ್ ಆದಮೇಲೆ ಕಾಂಟೂರ್ ಆಗಲಿ ಇದರಲ್ಲೇ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಐಗೆ ಹೈಲೈನರ್ ಮತ್ತು ಕಾಜಲ್. ಸೊ ಎಲ್ಲ ಆದಮೇಲೆ ಫೈನಲಿ ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಆದಮೇಲೆ ಮೇಕಪ್ ಎಲ್ಲ ಫಿನಿಶ್ ಆದಮೇಲೆ ಫಿಕ್ಸರ್, ಮೇಕಪ್ ಫಿಕ್ಸರ್. ಐ ಆಮ್ ಯೂಸಿಂಗ್ ಮ್ಯಾಕ್ ಬ್ರ್ಯಾಂಡ್. ಮ್ಯಾಕಲ್ಲಿ ಆ್ಯಕ್ಚುಲಿ ಫೌಂಡೇಶನ್ ಸೂಪರ್ ಆಗಿರುತ್ತೆ. ಮ್ಯಾಕಲ್ಲಿ ಫೌಂಡೇಶನ್ ಆಗಲಿ ಮತ್ತು ಕಾಂಪ್ಯಾಕ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಮ್ಯಾಕಲ್ಲಿ ಫೌಂಡೇಶನ್ನೇ ಯೂಸ್ ಮಾಡೋದು. ಸೊ ಇದರಲ್ಲಿ ನಾನು ಏನು ಸ್ಕಿಪ್ ಮಾಡಿದ್ದೀನಿ ಅಂದರೆ ಫೌಂಡೇಶನ್ ಸ್ಕಿಪ್ ಮಾಡಿದ್ದೀನಿ. ಬಿಕಾಸ್ ಆಫ್ ಸಿಂಪಲ್ ಮೇಕಪ್ ಅಲ್ವಾ, ನಮಗೆ ಫೌಂಡೇಶನ್ ಏನು ಬೇಕಾಗಿಲ್ಲ. ನಮ್ಮ ಕನ್ಸಿಲರ್ ಕರೆಕ್ಟರಲ್ಲೇ ನಮಗೆ ಕವರೇಜ್ ಕೊಟ್ಬಿಡುತ್ತೆ ಒಂದು ಮೇಕಪ್ಗೆ, ಸಿಂಪಲ್ ಮೇಕಪ್ಗೆ. ಸೊ ಫೌಂಡೇಶನ್ ಏನು ಬೇಕಾಗಿಲ್ಲ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಏನಾದರೂ ವೀಡಿಯೋಸ್ ನಿಮಗೆ ಇದರಲ್ಲಿ ಏನಾದರೂ ಗೊತ್ತಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.